ಒಮ್ಮೆ ಅನೇಕ ಋಷಿಗಳು ಮತ್ತು ದೂರ್ವಾಸ ಮುನಿಗಳು ದ್ವಾರಕೆಗೆ ಬರುತ್ತಾರೆ. ಯಾದವ ಯುವಕರು ತಮಾಷೆ ಮಾಡುವಂತಹ ಉದ್ದೇಶದಿಂದ ಸಾಂಬನನ್ನ ಗರ್ಭಿಣಿ ಸ್ತ್ರೀಯಂತೆ ವೇಷ ಧರಿಸಿ ಮಹರ್ಷಿ ದೂರ್ವಾಸರ ಮುಂದೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ದೂರ್ವಾಸ ಮುನಿಗಳ ಹತ್ತಿರ ಪ್ರಶ್ನೆಯನ್ನ ಕೇಳುತ್ತಾರೆ. ಈ ಮಹಿಳೆಗೆ ಗಂಡು ಮಗು ಹುಟ್ಟುತ್ತದೆಯೋ ಹೆಣ್ಣು ಮಗು ಹುಟ್ಟುತ್ತದೆಯೋ? ದೂರ್ವಾಸ ಮಹರ್ಷಿಗಳು ಅವರ ಅಪಹಾಸ್ಯವನ್ನ ಅರಿತು ಕೋಪಗೊಂಡು ಭಯಂಕರವಾದಂತಹ ಶಾಪವನ್ನ ನೀಡುತ್ತಾರೆ. ಈತನ ಹೊಟ್ಟೆಯಿಂದ ಕಬ್ಬಿಣದ ಸಲಾಕೆಯೊಂದು ಹುಟ್ಟುತ್ತೆ. ಅದೇ ನಿಮ್ಮ ಯಾದವರ ವಂಶದ ಸಂಪೂರ್ಣವಾದಂತಹ ವಿನಾಶಕ್ಕೆ ಕಾರಣವಾಗುತ್ತೆ. ಶಾಪದ ಪರಿಣಾಮವಾಗಿ ಕೆಲವು ದಿನಗಳ ನಂತರ ಸಾಂಬನ ಹೊಟ್ಟೆಯಿಂದ ಕಬ್ಬಿಣದ ಸಲಾಕೆ ಹೊರಬರುತ್ತೆ. ರಾಜನಾದ ಉಗ್ರಸೇನ ಅದನ್ನ ಪುಡಿ ಮಾಡಿ ಸಮುದ್ರಕ್ಕೆ ಎಸೆಯುವಂತೆ ಆದೇಶವನ್ನ ನೀಡ್ತಾನೆ. ಆದರೆ ವಿಧಿಯ ಆಟ ಬೇರೆಯದೇ ಆಗಿತ್ತು. ಆ ಕಬ್ಬಿಣದ ಪುಡಿ ಸಮುದ್ರ ತೀರದಲ್ಲಿ ಬೆಳೆದಂತಹ ಎರಕದ ಹುಲ್ಲಿನ ಒಳಗೆ ಸೇರಿಕೊಳ್ಳುತ್ತೆ. ಒಂದು ಸಣ್ಣದಾದಂತಹ ಕಬ್ಬಿಣದ ತುಂಡನ್ನ ಮಾತ್ರ ಪುಡಿ ಮಾಡುವುದಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಮೀನು ಆ ಕಬ್ಬಿಣದ ತುಂಡನ್ನ ನುಂಗತ್ತೆ. ನಂತರ ಒಬ್ಬ ಬೇಟೆಗಾರ ಆ ಮೀನನ್ನ ಹಿಡಿಯುತ್ತಾನೆ. ಅದರ ಹೊಟ್ಟೆಯಲ್ಲಿದ್ದಂತಹ ಕಬ್ಬಿಣದ ತುಂಡಿನಿಂದ ಆ ಬೇಟೆಗಾರ ತನ್ನ ಬಾಣದ ಮೊನೆಯನ್ನ ತಯಾರಿಸಿಕೊಳ್ತಾನೆ. ಕೆಲವು ವರ್ಷಗಳ ನಂತರ ಭಗವಾನ್ ಶ್ರೀಕೃಷ್ಣ ಯಾದವರನ್ನ ಕರೆದುಕೊಂಡು ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲರೂ ಸೇರಿ ಹಬ್ಬವನ್ನ ಆಚರಿಸುತ್ತಾರೆ. ಆದರೆ ಕೆಲವು ಯಾದವ ಯುವಕರು ಮದ್ಯಪಾನ ಮಾಡ್ತಾರೆ. ಮದ್ಯದ ಅಮಲಿನಲ್ಲಿ ಹಳೆಯ ವೈಷಮ್ಯಗಳು ಮತ್ತೆ ಮುನ್ನೆಲೆಗೆ ಬರುತ್ತವೆ. ಯಾದವರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಸಣ್ಣ ಮಾತಿನ ಚಕಮಕಿ ದೊಡ್ಡ ಜಗಳವಾಗಿ ಮಾರ್ಪಾಡಾಗತ್ತೆ. ಆದರೆ ಅಲ್ಲಿ ಆಯುಧಗಳು ಇಲ್ಲದ ಕಾರಣದಿಂದ ಎಲ್ಲರೂ ನೆಲದ ಮೇಲೆ ಬೆಳೆದಿದ್ದಂತಹ ಎರಕದ ಹುಲ್ಲನ್ನ ಕಿತ್ತುಕೊಂಡು ಪರಸ್ಪರ ಹೊಡೆದಾಡಿಕೊಳ್ತಾರೆ. ಆದರೆ ಆ ಹುಲ್ಲುಗಳು ಕ್ರಮೇಣವಾಗಿ ದೂರ್ವಾಸ ಮುನಿಗಳ ಶಾಪದ ಕಾರಣದಿಂದ ಕಬ್ಬಿಣದ ಆಯುಧಗಳಾಗಿ ಬದಲಾಗುತ್ತವೆ. ಯಾದವರು ಪರಸ್ಪರ ಹೊಡೆದಾಡಿಕೊಂಡು ಒಬ್ಬರನ್ನೊಬ್ಬರು ಸಾಯಿಸುತ್ತಾರೆ. ಕೆಲವು ಕ್ಷಣಗಳಲ್ಲಿ ಬಲರಾಮನ ಹೊರತಾಗಿ ಎಲ್ಲ ಯಾದವರು ಪ್ರಾಣವನ್ನ ಕಳೆದುಕೊಳ್ಳುತ್ತಾರೆ.